ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ದೇವಸ್ಥಾನಗಳಿಗೆ ಹೋದಾಗ ರಾಗ, ದ್ವೇಷ, ಕೆಟ್ಟ ಚಿಂತನೆ ಬಿಟ್ಟು ಪರಿಶುದ್ಧವಾಗಿ ಸಂಸ್ಕಾರಯುತವಾಗಿ ಹೊರಬರಬೇಕು ಎಂದು ಹೊರನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನದ ಧರ್ಮಕರ್ತ ಡಾಕ್ಟರ್ ಜಿ. ಭೀಮೇಶ್ವರ ಜೋಶಿ ಕರೆ ನೀಡಿದರು. ಅವರು ಶುಕ್ರವಾರ ಕಾನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಾವರಿಯ ಶ್ರೀ ಕೊಡಗುತ್ಯಾಂಬಿಕಾ ಶ್ರೀ ಮಹಾಗಣಪತಿ ಹಾಗೂ ಪರಿವಾರ ದೇವರುಗಳ ದೇವಸ್ಥಾನದಲ್ಲಿ ಕಲಾಹೋಮ ಶಿಖರ ಪ್ರತಿಷ್ಠೆ ನೆರವೇರಿಸಿದ ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದರು. ದೇವರ ಅನುಗ್ರಹದ ಪ್ರಭೆಯಿಂದ ನಮ್ಮಲ್ಲಿ ಅನೇಕ ಬದಲಾವಣೆ ಕಾಣುತ್ತೇವೆ. ಶ್ರದ್ಧಾ ಕೇಂದ್ರದಿಂದ ಹೊರಬಂದಾಗ ನಾವೇ ದೇವರಂತಾಗುತ್ತೇವೆ. ನಮ್ಮಲ್ಲಿ ಅನೇಕ ಪರಿವರ್ತನೆಗಳು ಆಗುತ್ತದೆ. ನಮ್ಮ ಮನಸ್ಸು, ದೇಹ, ಪಂಚೇಂದ್ರಿಯಗಳು ಶುದ್ಧವಾಗುತ್ತದೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಕೊಡಗುತ್ಯಮ್ಮನವರ ಸೇವಾ ಸಮಿತಿ ಅಧ್ಯಕ್ಷ ಎಂಸಿ ನಾಗೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹೊರನಾಡು ದೇವಸ್ಥಾನದ ಧರ್ಮಕರ್ತ ಡಾಕ್ಟರ್ ಭೀಮೇಶ್ವರ ಜೋಶಿಯವರು 3 ಬಾರಿ ಈ ದೇವಸ್ಥಾನಕ್ಕೆ ಬಂದು ಮಾರ್ಗದರ್ಶನ ಮತ್ತು ಸಹಕಾರ ನೀಡಿದ್ದಾರೆ ಎಂದರು. ಸಭೆಯಲ್ಲಿ ದೇವಸ್ಥಾನದ ಸಮಿತಿ ಕಾರ್ಯದರ್ಶಿ ಶಶಿಧರ, ಉಪಾಧ್ಯಕ್ಷರಾದ ರಾಮಕೃಷ್ಣ, ಸದಸ್ಯರಾದ ಸುಬ್ಬೇಗೌಡ, ಶ್ರೀನಾಥ ಭಟ್ಟರು ಉಪಸ್ಥಿತರಿದ್ದರು. ಚೈತ್ರ ಕಾರ್ಯಕ್ರಮದಲ್ಲಿ ಪ್ರಾರ್ಥಿಸಿದರು. ವಿಜಯಕುಮಾರ್ ಸ್ವಾಗತಿಸಿದರು. ರಮೇಶ್ ಕಾರ್ಯಕ್ರಮ ನಿರೂಪಿಸಿದರು. ಕೀರ್ತನ್ ವಂದಿಸಿದರು. ಇದಕ್ಕೂ ಮೊದಲು ಡಾಕ್ಟರ್ ಜಿ. ಭೀಮೇಶ್ವರ ಜೋಶಿ ಅವರ ಸಾನ್ನಿಧ್ಯದಲ್ಲಿ ಕೊಡಗುತ್ಯಮ್ಮ ದೇವರಿಗೆ ಕಲಾಹೋಮ ಹಾಗೂ ಶಿಖರ ಪ್ರತಿಷ್ಠೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಗುರುವಾರ ರಾತ್ರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಅರ್ಧ ಗಂಟೆ ಮುಂಚಿತವಾಗಿ ನಮ್ಮ ಹರವರಿ ದೇವಸ್ಥಾನಕ್ಕೆ ಅವರು ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಮತ್ತು ಭಕ್ತರ ಮತ್ತು ನನ್ನ ವೈಯಕ್ತಿಕದಿಂದ ಸಾಷ್ಟಾಂಗ ನಮಸ್ಕಾರವನ್ನು ನಾನು ನಡೆಸ್ತೀನಿ. ಪುನಃ ಅವಳು ಪ್ರಸಾದ ರೂಪದಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಅಂದರೆ ತಾವೆಲ್ಲ ಎಷ್ಟು ಭಾಗ್ಯವಂತರು ಅನ್ನೋದನ್ನು ಪುನಃ ಒತ್ತಿ ಹೇಳಬೇಕಾಗಿಲ್ಲ. ಅಥವಾ ನಿಮಗೆ ಭಕ್ತಿ, ಶ್ರದ್ಧೆ, ನಂಬಿಕೆ ಯಾವ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಆ ತಾಯಿಯೇ ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥ ಒಂದು ಮಹಾಭಾಗ್ಯದ ವಿಶಿಷ್ಟವಾದಂಥ ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವೂ ಕೂಡ ಭಾಗ್ಯ. ಪರಾಭವ ನಾಮ ಸಂವತ್ಸರದಲ್ಲಿ 4 ಗ್ರಹಣಗಳು ಸಂಭವಿಸಿದರೂ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ. ಆದ್ದರಿಂದ ಯಾವುದೇ ಆಚರಣೆ ಅಗತ್ಯ ಇರುವುದಿಲ್ಲ ಎಂದು ಪುರೋಹಿತರಾದ ಪ್ರಸನ್ನ ಐತಾಳ್ ತಿಳಿಸಿದರು. ಅವರು ಗುರುವಾರ ಸಂಜೆ ಪಟ್ಟಣದ ಅಗ್ರಹಾರದ ಮೆಣಸೂರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ನಡೆದ ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ಪಂಚಾಂಗ ಶ್ರವಣ ಮಾಡಿ ಈ ವರ್ಷದ ಫಲಾನುಫಲಗಳನ್ನು ತಿಳಿಸಿದರು. ಈ ಸಂವತ್ಸರದಲ್ಲಿ ದೇಶದಲ್ಲಿ ಬಹುಭಾಗದಲ್ಲಿ ಒಳ್ಳೆಯ ಮಳೆಯಾಗುತ್ತದೆ. ಅದೇ ರೀತಿಯಾಗಿ ಬಿಸಿಲು ಹಾಗೂ ಚಳಿಯೂ ಕೂಡ ಅತಿಯಾಗಿರುತ್ತದೆ. ಆಹಾರ ಧಾನ್ಯದ ಬೆಳೆ ಹೇರಳವಾಗಿ ಬೆಳೆಯುತ್ತದೆ. ಹಾಗಾಗಿ ಬೆಲೆಯೂ ಕಡಿಮೆಯಾಗುತ್ತದೆ. ಯುದ್ಧ ಭಯ ಕಾಡಿದರೂ ಕೂಡ ಆರ್ಥಿಕವಾಗಿ ಹಿನ್ನಡೆ ಆಗುವುದಿಲ್ಲ. ಈ ಬಾರಿ ಅಧಿಕ ಮಾಸವೂ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅರ್ಚಕರಾದ ನಂಜುಂಡಸ್ವಾಮಿ, ಓಂ ಶ್ರೀ ಸುಬ್ರಹ್ಮಣ್ಯ ಟ್ರಸ್ಟ್ ಅಧ್ಯಕ್ಷ ಸದಾಶಿವ ಭಟ್, ಉಪಾಧ್ಯಕ್ಷ ನಾಗೇಶ್, ಟ್ರಸ್ಟ್ಗಳಾದ ಶಿವಶಂಕರ್, ರವಿ, ರಾಮಚಂದ್ರ, ರಾಧಾಕೃಷ್ಣ, ಶಶಿಮೋಹನ್, ಗುರುಮೂರ್ತಿ, ಭಾಗ್ಯ ನಂಜುಂಡಸ್ವಾಮಿ, ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀನಾಥ್ ಮುಂತಾದವರು ಉಪಸ್ಥಿತರಿದ್ದರು. ನಂತರ ಎಲ್ಲರಿಗೂ ಬೇವು ಬೆಲ್ಲ ಹಂಚಲಾಯಿತು. ಪರಾಭವ ಸಂವತ್ಸರದಲ್ಲಿ ಹಳದಿ ದವಸ ಧಾನ್ಯ ಹೇರಳವಾಗಿ ಬೆಳೆಯಲಿದೆ ಎಂದು ಸಿಂಹನಗದ್ದೆ ಬಸ್ತಿಮಠದ ಪೀಠಾಧಿಪತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ತಿಳಿಸಿದರು. ಅವರು ಯುಗಾದಿ ಹಬ್ಬದ ದಿನ ಸಿಂಹನಗದ್ದೆ ಬಸ್ತಿಮಠದಲ್ಲಿ ಭಗವಾನ್ ಶ್ರೀ 1008 ಚಂದ್ರಪ್ರಭಾ ತೀರ್ಥಂಕರರ ಬಸದಿಯಲ್ಲಿ ಬೆಳಿಗ್ಗೆ ವಿಶೇಷ ಪೂಜೆ ನೆರವೇರಿಸಿದ ನಂತರ ಪಂಚಾಂಗ ಶ್ರವಣ ನಡೆಸಿದರು. ತಿಥಿ, ನಕ್ಷತ್ರ, ವಾರ, ಯೋಗ, ಕರ್ಣ ಸೇರಿ 5 ಅಂಗಗಳು ಅಡಕವಾಗಿರುವುದೇ ಪಂಚಾಂಗಗಳಾಗಿವೆ. ಈ ಬಾರಿ ಮಳೆ ಬೆಳೆ ಉತ್ತಮವಾಗಿ ಬರಲಿದೆ. ಪರಾಭವ ಸಂವತ್ಸರದಲ್ಲಿ 20 ಕೊಳಗ ಮಳೆಯಾಗಲಿದ್ದು
ಇದರಲ್ಲಿ 10 ಕೊಳಗ ಸಮುದ್ರದಲ್ಲಿ, 6 ಕೊಳಗ ಪರ್ವತ ಶ್ರೇಣಿಗಳಲ್ಲಿ, 4 ಕೊಳಗ ಭೂಮಿಯ ಮೇಲೆ ಬೀಳಲಿದೆ ಎಂದರು. ನಂತರ ಭಕ್ತಾದಿಗಳಿಗೆ ಬೇವು ಬೆಲ್ಲ ವಿತರಿಸಲಾಯಿತು. ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ಸ್ಥಳೀಯ ಭಕ್ತರು, ಪರ ಊರಿನ ಭಕ್ತರು ಪಾಲ್ಗೊಂಡಿದ್ದರು. ಹಿಂದೂಗಳ ಪವಿತ್ರವಾದ ಹಬ್ಬವಾದ ಯುಗಾದಿ ಹಬ್ಬವು ನೈಸರ್ಗಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಮಹತ್ವದ ಹಬ್ಬವಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಕೆಪಿ ಸುರೇಶ್ ಕುಮಾರ್ ಹೇಳಿದರು. ಅವರು ಯುಗಾದಿ ಹಬ್ಬದ ಗುರುವಾರ ಪಟ್ಟಣದ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಾಮೂಹಿಕವಾಗಿ ಆಯೋಜಿಸಿದ್ದ ಯುಗಾದಿ ಹಬ್ಬ ಆಚರಣೆಯಲ್ಲಿ ಮಾತನಾಡಿ, ಈಗ ಮಾವು ಚಿಗುರುವ ಸಂದರ್ಭ, ಕೋಗಿಲೆಯ ಧ್ವನಿ ಮೊಳಗುವ ಸಂದರ್ಭವಾಗಿದೆ. ಯುಗಾದಿ ಹಬ್ಬದಿಂದ ಹೊಸ ಚಿಗುರು ಪ್ರಾರಂಭವಾಗುತ್ತದೆ. ಆದ್ದರಿಂದ ಈ ಹಬ್ಬ ನೈಸರ್ಗಿಕವಾಗಿ ಮಹತ್ವದ್ದಾಗಿದೆ. ಶ್ರೀರಾಮನು ರಾವಣನ ವಧೆ ಮಾಡಿ ಸೀತೆಯನ್ನು ಅಯೋಧ್ಯೆಗೆ ಕರೆತಂದ ದಿನವಾಗಿದೆ. ಈ ಹಬ್ಬವು ಚಳಿಯ ವಾತಾವರಣದಿಂದ ಉಷ್ಣದ ಕಡೆಗೆ ಬದಲಾಗುವ ಸಮಯವೂ ಆಗಿದೆ. ಹಬ್ಬವನ್ನು ವೈಯಕ್ತಿಕವಾಗಿ ಕುಟುಂಬದವರೊಂದಿಗೆ ಆಚರಿಸುವುದು ಒಂದು ಭಾಗವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಜರಂಗದಳ ಜಿಲ್ಲಾ ಸಹ ಕಾರ್ಯದರ್ಶಿ ಮದನ್ ಗೌಡ, ಜಿಲ್ಲಾ ಸಂಯೋಜಕ ಗಡಿಗೇಶ್ವರ ಅಭಿಷೇಕ್, ಹೋಬಳಿ ಸಂಯೋಜಕ ಪ್ರಥಮ್, ನಗರ ಸಂಯೋಜಕ ದರ್ಶನ್, ಸಹ ಗೋರಕ್ಷಕ್ ಹಳೇಹಳ್ಳಿ ಮಧು, ಸುಮಂತ್ ಮುತ್ತಿನಕೊಪ್ಪ, ವಿನೋದ್ ಭೊಗಸೆ, ಬಿಜೆಪಿ ಮುಖಂಡರುಗಳಾದ ಅರುಣ್ ಕುಮಾರ್, ವಿ ನೀಲೇಶ್, ಬಿಎಸ್ ಆಶೀಶ್ ಕುಮಾರ್, ಪ್ರೀತಮ್, ಅಶ್ವನ್, ಕೆಎಸ್ವಿ ಮಂಜುನಾಥ್, ಸುರಭಿ ರಾಜೇಂದ್ರ, ವೈಎಸ್ ರವಿ, ಪ್ರಮೋದ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಎಲ್ಲರಿಗೂ ಬೇವು ಬೆಲ್ಲ ಹಂಚಿ ಹಬ್ಬದ ಶುಭಾಶಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು. ವಂದನೆಗಳು.